ಹಾಯ್ ಫ್ರೆಂಡ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ ಫ್ರೆಂಡ್, ಈ ದಿವಸ ನಿಮಗೆ 36 ಸೈಜ್ ಮೆಜರ್ಮೆಂಟ್ ಬ್ಲೌಸನ್ನ ತೋರಿಸ್ಕೊಡ್ತಾ ಇದ್ದೀನಿ. ಸೊಂಟ ಮೆಜರ್ಮೆಂಟ್ ಬಂದುಬಿಟ್ಟು 30 ಇದೆ, ಎದೆ ಸುತ್ತಳತೆ ಮೆಜರ್ಮೆಂಟ್ ಬಂದುಬಿಟ್ಟು 36 ಇದೆ. ನೋಡಿ, ಒಂದೊಂದಾಗಿ ಈ ವಿಡಿಯೋದಲ್ಲಿ ಕ್ಲಿಯರಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಒಂದೊಂದಾಗಿ ನೋಡ್ಕೊತಾ ಬನ್ನಿ. ಪ್ರತಿಯೊಂದನ್ನು ವಿಡಿಯೋದಲ್ಲಿ ನಿಮಗೆ ಪಿನ್ ಟು ಪಿನ್ನು ತಿಳಿಸ್ಕೊಡ್ತೇನೆ. ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಎಲ್ಲ ತಿಳಿಸ್ಕೊಡ್ತೇನೆ. ನೋಡಿ, ಮೊದಲನೇದಾಗಿ ನಾನು ಯಾವ ರೀತಿ ಕ್ಲಾತನ್ನು ಹಾಕ್ಕೋಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ನೋಡಿ, ಕ್ಲಾತನ್ನು ಈ ರೀತಿ 2 ಫೋಲ್ಡನ್ನು ಹಾಕ್ಕೋಬೇಕಾಗತ್ತೆ. ಒಂದೊಂದಾಗಿ ಕ್ಲೀನಾಗಿ ನೋಡ್ಕೊತಾ ಬನ್ನಿ. ನೋಡಿ, ಮೊದಲನೇದಾಗಿ ನಾನು ಬ್ಲ್ಯಾಕ್ ಬಟ್ಟೆನ ಹಾಕ್ಕೊಂಡಿದ್ದೀನಿ. ಕೆಳಭಾಗದಲ್ಲಿ ಲೆವೆಲ್ಲಿಗೆ ನಾನು ಸ್ಟ್ರೈಟಾಗಿ ಒಂದು ಗೆರೆ ಹಾಕ್ಕೊತಾ ಇದ್ದೀನಿ. ಹಾಗೆ ಒಂದೊಂದೇ ನೋಡ್ಕೊತಾ ಬನ್ನಿ ಫ್ರೆಂಡ್. ನೋಡಿ, ಗೊತ್ತಾಯ್ತಲ್ವ? ನೋಡಿ, ನಾನು ಇವಾಗ ಕೆಳಭಾಗದಲ್ಲಿ ಒಂದು ಗೆರೆ ಹಾಕ್ತಾ ಇದ್ದೀನಿ. 1/2 ಇಂಚು ಮಾರ್ಜಿನಿಗೂ ಒಂದು ಗೆರೆ ಹಾಕ್ಕೊಂಡಿದ್ದೀನಿ. ಓಕೆ, ನೋಡಿದ್ರಲ್ವ? ಇವಾಗ ಲೆಂತ್ ನೋಡಿ 13.5 ಇದೆ, 13.5 ಲೆಂತ್ ಇದೆ. ಪ್ರತಿಯೊಂದನ್ನು ನಾನಿಲ್ಲಿ ನಿಮಗೆ ರೈಟಿಂಗಲ್ಲಿ ತೋರಿಸ್ಕೊಟ್ಟಿರ್ತೀನಿ, ನೋಡ್ಕೊತಾ ಬನ್ನಿ. ಯಾರು 30 ಮೆಜರ್ಮೆಂಟ್ ಸೊಂಟ ಇದೆಯೋ ಅಂಥವ್ರು ಈ ವಿಡಿಯೋನ ನೋಡಿಕೊಂಡು ಒಂದೊಂದಾಗಿಯೇ ನೋಡಿಕೊಂಡು ಕಟಿಂಗ್ ಮಾಡ್ಕೊತಾ ಬನ್ನಿ. ಪ್ರತಿಯೊಂದನ್ನು ನಾನಿಲ್ಲಿ ನಿಮಗೆ ರೈಟಿಂಗಲ್ಲಿ ತಿಳಿಸ್ಕೊಟ್ಟಿರ್ತೀನಿ. ಓಕೆ, ಮೇಲ್ಗಡೆ ನೋಡಿ ಹಾಫ್ ಇಂಚ್ ಮಾರ್ಜಿನ್ ತೊಗೊಂಡಿದ್ದೀನಿ. ನೋಡಿ, ಬಕಲ್ ಡೌನ್ ಬಂದುಬಿಟ್ಟು 5 ಕಾಲು ತೊಗೊತಾ ಇದ್ದೀನಿ. ಓಕೆ, 5 ಕಾಲಿಗೆ ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ. ನೋಡಿದ್ರಲ್ವ? 5 ಕಾಲು. ಪ್ರತಿಯೊಂದನ್ನು ನಾನಿಲ್ಲಿ ನಿಮಗೆ ತೋರಿಸ್ಕೊಟ್ಟಿರ್ತೀನಿ, ರೇಟಿಂಗಲ್ಲಿರುತ್ತೆ. ಓಕೆ, ಹಾಗೆ ಫ್ರೆಂಡ್, ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಪ್ರತಿಯೊಂದು ವಿಡಿಯೋನೂ ಲಾಸ್ಟ್ ತನಕ ವಾಚ್ ಮಾಡಿ, ಗೊತ್ತಾಗುತ್ತೆ. ನೀವು ಸುಮ್ಮನೆ ಸ್ವಲ್ಪ ನೋಡಿ ಅರ್ಥ ಆಗಿಲ್ಲ ಅಂತ ಬಿಡಬೇಡಿ. ಓಕೆ, ಪ್ರತಿಯೊಂದು ವಿಡಿಯೋನೂ ನೀವು ಪೂರ್ತಿ ವಾಚ್ ಮಾಡಿದಾಗ ಮಾತ್ರ ನಿಮಗೆ ಅರ್ಥ ಆಗುತ್ತೆ. ನೋಡಿ, 30 ಇದೆ ಸೊಂಟ ಸೈಜ್ ಬಂದುಬಿಟ್ಟು. ಅದಕ್ಕೆ 2 ಇಂಚ್ ಎಕ್ಸ್ಟ್ರಾ ತೊಗೊಂಡ್ರೆ 32 ಆಗುತ್ತೆ. ಓಕೆ, 32 ಪ್ಲಸ್ 1 ಇಂಚು ಬ್ಯಾಕ್ ಡಾಟ್ಸು, 1.5 ಇಂಚು ಎಕ್ಸ್ಟ್ರಾ. ಓಕೆ, ನೋಡಿ, ಬ್ಯಾಕ್ ಡಾಟ್ಸು ತೊಗೊಳೋದು ಹೇಗೆ ನೋಡಿ, 1.5 ಇಂಚು ಎಕ್ಸ್ಟ್ರಾ ಒಳಗಡೆ ಮಾರ್ಜಿನಿಗೆ ಬಟ್ಟೆ ಬಿಟ್ಟಿರ್ತೀನಿ. ನೋಡಿ, ಇದು 1 ಇಂಚು 1.5 ಇಂಚು. ಓಕೆ, ಗೊತ್ತಾಗತ್ತಲ್ವಾ? ಕ್ಲೀನಾಗಿ ನೋಡ್ಕೊಳ್ಳಿ. ಪ್ರತಿಯೊಂದನ್ನು ನಾನು ಇಲ್ಲಿ ರೈಟಿಂಗಲ್ಲಿ ತಿಳಿಸ್ಕೊಟ್ಟಿರ್ತೀನಿ. ಒಂದೊಂದಾಗಿ ನೋಡ್ಕೊತಾ ಬನ್ನಿ. ನೋಡಿ, ಇವಾಗ ಓಕೆ, 9 ಕಾಲು ತೊಗೊಂಡಿದ್ದೀನಿ. ಓಕೆ, ಎದೆ ಸುತ್ತಳತೆ ಬಂದುಬಿಟ್ಟು 9 ಕಾಲು ತೊಗೊಂಡಿದ್ದೀನಿ. ಓಕೆ, ಗೊತ್ತಾಗತ್ತಲ್ವಾ? ಸೊಂಟ ಮೆಜರ್ಮೆಂಟ್ ಬಂದುಬಿಟ್ಟು 32 ತೊಗೊಂಡಿದ್ದೀನಿ. ಎದೆ ಸುತ್ತಳತೆ ಬಂದುಬಿಟ್ಟು 36.5 ಬಂದಿದೆ. ಓಕೆ, 2.5 2.5 ನೆಕ್ ಬ್ರ್ಯಾಡ್ ತೊಗೊತಾ ಇದ್ದೀನಿ. ನೋಡಿ, ಓಕೆ, 2.25 ಇದೆ. ತುಂಬ ಬ್ರ್ಯಾಡ್ ಬೇಕು ಅಂದಿದ್ದಾರೆ, ಹಾಗಾಗಿ ಸ್ವಲ್ಪ ಇನ್ನೊಂದು 1/4 ಇಂಚು ಜಾಸ್ತಿ ತೊಗೊಂಡಿದ್ದೀನಿ. ಡೀಪ್ ನೋಡಿ, ಡೀಪ್ ಬಂದುಬಿಟ್ಟು ನೋಡ್ಕೊಳ್ಳಿ, 10 ಇಂಚು ಬ್ಯಾಕ್ ಡೀಪ್ ಇದೆ. ಓಕೆ, ಪ್ರತಿಯೊಂದನ್ನು ನಾನಿಲ್ಲಿ ನಿಮಗೆ 9.5 ಬ್ಯಾಕ್ ಡೀಪ್ ತೊಗೊಂಡಿದ್ದೀನಿ. 10 ಇಂಚ್ ಬೇಕಾದ್ರೆ 10 ಇಂಚ್ ಮಾಡ್ಕೊಳ್ಳಿ. ಓಕೆ, ನೋಡಿ, ಸ್ಟ್ರೈಟಾಗಿ ಗೆರೆ ಹಾಕ್ಕೊಂಡಿದ್ದೀನಿ. ಈಗ 3 ಇಂಚು ಶೋಲ್ಡರ್ ತೊಗೊತಾ ಇದ್ದೀನಿ. ಟೋಟಲಿ 2.25 ಒಂದು 3 ಇಂಚು ಸೇರಿದ್ರೆ ಎಷ್ಟಾಯಿತು? 5.25 ಆಯಿತು. ಓಕೆ, ಶೋಲ್ಡರ್ 5.25 ಅಂದರೆ ಡಬಲ್ ಮಾಡಿದ್ರೆ ನಿಮಗೆ 11.5 ಆಗುತ್ತೆ ಶೋಲ್ಡರು. ನೋಡಿ, ಬಕಲ್ ರೌಂಡ್ ಬಂದುಬಿಟ್ಟು ನೋಡಿ ಎಷ್ಟಿದೆ ಅಂತ ಈ ರೀತಿ ಚೆಕ್ ಮಾಡ್ಕೋಬೇಕಾಗತ್ತೆ. ಗೊತ್ತಾಯ್ತಲ್ವ? ನೋಡಿ, ಈ ರೀತಿ 8.25 ಬಂದಿದೆ. ಗೊತ್ತಾಯ್ತಲ್ವ? ಪ್ರತಿಯೊಂದು ನಾನು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಬಂದಿದ್ದೀನಿ. ಫ್ರಂಟ್ ಪಾರ್ಟ್ಸನ್ನು ನಾನು 7.5 ನೋಡಿ, 7.25. ಓಕೆ, ಗೊತ್ತಾಯ್ತಲ್ವ? 9.5 2.25 3 ಇಂಚು ಶೋಲ್ಡರು, 5.5 ಬಕಲ್ ಡೌನು, 7.25 ಬಕಲ್ ರೌಂಡು. ಓಕೆ, ಚೆಸ್ಟ್ ಬಂದುಬಿಟ್ಟು 36 ಇಂಚಿದೆ. 9.4 36, 9.25 ಇಟ್ಟಿದ್ದೀನಿ. ಓಕೆ, ಗೊತ್ತಾಯ್ತಲ್ವಾ? ಪ್ರತಿಯೊಂದನ್ನು ನಾನಿಲ್ಲಿ ರೈಟಿಂಗಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಬಂದಿರ್ತೀನಿ, ನೋಡ್ಕೊತಾ ಬನ್ನಿ. ಈ ವಿಡಿಯೋದಲ್ಲಿ ಪ್ರತಿಯೊಂದು ಕಟಿಂಗ್ ಬಗ್ಗೆ ಪೂರ್ತಿ ಮಾಹಿತಿಯನ್ನು ತಿಳಿಸ್ಕೊಟ್ಟಿರ್ತೀನಿ. ಓಕೆ, ನೋಡಿ, ಇವಾಗ ಬ್ಯಾಕ್ ಭಾಗ ಪೂರ್ತಿ ಕಟಿಂಗ್ ಆಗಿದೆ. ನೋಡಿ, ಇಲ್ಲಿ ಸೆಂಟ್ರ್ ಪಾಯಿಂಟ್ ಮಾಡಿಕೊಂಡು ನೋಡಿ ಬ್ಯಾಕಲ್ಲಿ ಯಾವ ರೀತಿ ಡಾಟ್ಸ್ ಹಿಡಿಬೇಕು ಅನ್ನೋದನ್ನು, ಬ್ಯಾಕ್ ಡಾಟ್ಸಿಗೆ ನೋಡಿ ನಾನಿವಾಗ 1 ಇಂಚಿಗೆ ಈ ಥರ ಮಾರ್ಕಿಂಗ್ ಮಾಡ್ಕೊತಾ ಇದ್ದೀನಿ. ನೋಡಿದ್ರಲ್ವ? ಒಂದೊಂದಾಗಿ ನೋಡ್ಕೊತಾ ಬನ್ನಿ. ಪ್ರತಿಯೊಂದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿರ್ತೀನಿ. ಯಾರು ಕಟಿಂಗು ಗೊತ್ತಾಗ್ತಿಲ್ಲ ಅಂತಿದ್ದೀರೋ ಅಂಥವರು ಈ ವಿಡಿಯೋನ ಕ್ಲೀನಾಗಿ ವಾಚ್ ಮಾಡಿ. ವಿಡಿಯೋದಲ್ಲಿ ಪ್ರತಿಯೊಂದು ಪಾಯಿಂಟ್ ಟು ಪಾಯಿಂಟ್ ನಿಮಗೆ ತಿಳಿಸ್ಕೊಟ್ಟಿರ್ತೀನಿ. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ವಿಡಿಯೋನ
ಲಾಸ್ಟ್ ತನಕನೂ ವಾಚ್ ಮಾಡಿ. ಓಕೆ, ಈಗ ಬ್ಯಾಕ್ ಫ್ರಂಟ್ ಭಾಗನ ಯಾವ ರೀತಿ ಕಟಿಂಗ್ ಮಾಡ್ಕೊಳೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ಮುಂದಿನ ಇದರಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಮೊದಲನೇದಾಗಿ ಬ್ಯಾಕ್ ಭಾಗ ಆಗಿದೆ. ಇವಾಗ ಫ್ರಂಟ್ ಭಾಗ ಯಾವ ರೀತಿ ತೊಗೋಬೇಕು, ಯಾವ ರೀತಿ ಕಟಿಂಗ್ ಮಾಡ್ಕೋಬೇಕು ಅನ್ನೋದನ್ನು ಇಲ್ಲಿ ಪ್ರತಿಯೊಂದು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ.